ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಬಸ್ಗಾಗಿ ಪರದಾಡಿದ ಪ್ರಯಾಣಿಕರು ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಮೂಲಕ ಕರ್ನಾಟಕ ರಾಜ್ಯದಾದ್ಯಂತ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿ ಬಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರೋದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಾವಗಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಭಾನುವಾರ ಬಂದರೆ ಸಾಕು ಬೆಂಗಳೂರು ಕಡೆ ಹೋಗುವ ಜನರ ಸಂಖ್ಯೆ ಅಧಿಕವಾಗಿರುತ್ತದೆ. ಆದರೆ ಇಲ್ಲಿ ಬಸ್ಸುಗಳು ಕಡಿಮೆ ಇರುವುದರಿಂದ ಸಮಯಕ್ಕೆ ತಕ್ಕ ಬಸ್ ಇಲ್ಲದ ಕಾರಣ ಅನೇಕ ಜನರು ಉದ್ಯೋಗಕ್ಕಾಗಿ ಬೆಂಗಳೂರನ್ನು ನಂಬಿಕೊಂಡಿರುತ್ತಾರೆ. ಆದರೆ ಬಸ್ ಇಲ್ಲದ ಕಾರಣ ಸಮಯಕ್ಕೆ ತಕ್ಕ ಅವಧಿಯಿಂದ ಬೆಂಗಳೂರಿಗೆ ಹೋಗೋಕೆ ಆಗುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನಿಂದ ಅನೇಕ ಜನ ವೀಕೆಂಡ್ ಎಂದು ತಮ್ಮ ತಂದೆ ತಾಯಿಗಳನ್ನು ತಮ್ಮ ಊರುಗಳನ್ನು ನೋಡುವುದಕ್ಕಾಗಿ ಪಾವಗಡಕ್ಕೆ ಬಂದು ಪಾವಗಡದಿಂದ ಅವರ ಹಳ್ಳಿಗಳಿಗೆ ಹೋಗುತ್ತಾರೆ. ಸೋಮವಾರ ತಮ್ಮ ಉದ್ಯೋಗಗಳಿಗಾಗಿ ಬೆಂಗಳೂರಿಗೆ ಹೋಗುವ ಪರಿಸ್ಥಿತಿ ಬರುತ್ತದೆ. ಆದರೆ ಪಾವಗಡ ಬಸ್ ಸ್ಟ್ಯಾಂಡ್ನಲ್ಲಿ ಸುಮಾರು 1,000ದಿಂದ 1,500 ಜನಸಂಖ್ಯೆ ಪ್ರಯಾಣಿಕರು ಬೆಂಗಳೂರು ಪ್ರಯಾಣ ಬೆಳೆಸಿರುತ್ತಾರೆ. ಆದರೆ ಬಸ್ಗಳು ಕಡಿಮೆ ಇರುವುದರಿಂದ ಸುಮಾರು 4 ತಾಸುಗಳ ಕಾಯುವ ಪರಿಸ್ಥಿತಿ ಬಂದಿದೆ. ಗರ್ಭಿಣಿ ತಾಯಂದಿರು ಹಾಗೂ ವೃದ್ಧರು ಹೋಗಲು ಬಹಳಷ್ಟು ಕಷ್ಟಕರವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಜೊತೆಗೆ ಒಂದು ಬಸ್ ಬಂದರೆ ತಮ್ಮ ಜೀವನ ಲೆಕ್ಕಿಸದೆ ಸೀಟ್ಗಾಗಿ ಪರದಾಡುತ್ತಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಹೊಣೆ ಯಾರು ಎಂದು ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭಾನುವಾರ ದಿನದಂದು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೆಚ್ಚಿನ ಮಟ್ಟದ ಕೆಎಸ್ಆರ್ಟಿಸಿ ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ವರದಿ ಮಾರುತಿ, MS ಮೀಡಿಯಾ. ಈ ತರ ಆದ್ರೆ ಬೆಳಿಗ್ಗೆ ಮಾರ್ನಿಂಗ್ 8 o'clock ಸ್ಕೂಲು, ನಮ್ಗೆ 9 o'clock ವರ್ಕ್. ನಮ್ಮ ಪರಿಸ್ಥಿತಿ ಇಲ್ಲ. ಎಷ್ಟು 5 o'clock 4:30 ಆಗಿದೆ. ಹೋಗೋಷ್ಟೊಳಗೆ 1 ಗಂಟೆ ಆಗುತ್ತೆ. ಮತ್ತೆ ಚಿಕ್ಕಮ್ಮ, ನಾನು ನನ್ನ ಮಗಳು 3 ಜನ ಬಂದಿದ್ದೀವಿ. ಹೆಣ್ಮಕ್ಳು ಇನ್ನೂ ಲೇಟ್ ಆಗುತ್ತೆ. ನಾವು ಇಲ್ಲಿಂದ ಹೊರಗುಂಟೆಪಾಳ್ಯಕ್ಕೆ ಮತ್ತೆ ಇನ್ನೊಂದು ಬಸ್ ಹೋಗ್ಬೇಕು. ಸೊ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹೇಳಿ. ಒಟ್ಟು ಪಾವಗಡಕ್ಕೆ ಬಂದ್ರೆ ಬಸ್ ದೊಡ್ಡ ಸಮಸ್ಯೆ ಆಗಿದೆ. ಸಮಸ್ಯೆ ಸರ್. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಗೆ ಬೇಗ ಬಸ್ ಭಾನುವಾರ ಮಾತ್ರ ಒಂದು 10-15 ಬಸ್ ಬಿಡುವಂಥದ್ದು ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಬಸ್ಗಳನ್ನ ಪ್ರೊವೈಡ್ ಮಾಡಿ ಸರ್. ಇದೇ ರಿಕ್ವೆಸ್ಟ್ ನಮ್ಮ ಎಲ್ಲರ ಕಡೆಯಿಂದ. 2 ಗಂಟೆ 2:15 ಕಾಯ್ತಾ ಇದ್ದೀವಿ ಸರ್, ಬಸ್ಸೇ ಬಂದ ಇಲ್ಲ. ಯಾವ ಸ್ಟ್ಯಾಂಡ್ ಇದು? ಪಾವಗಡ ಸ್ಟ್ಯಾಂಡ್. ಎಷ್ಟು ಜನ ಇದಾರೆ ಇಲ್ಲಿ? ಸುಮಾರು ಒಂದು 200-300 ಜನ ಮೇಲಿದ್ದಾರೆ. ಬಸ್ಗಳು ಎಷ್ಟು ಜನ ಇದಾವೆ? ಬಸ್ ಒಂದು ಇಲ್ಲ, ಖಾಲಿ. ಸುಮ್ಮನೆ ಬರೋ ಅಂಥದ್ದು ಬಸ್ಗೆ ಜಾಸ್ತಿ ಜನ ಹೋಗ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ಸರ್ಕಾರನೇ ಜವಾಬ್ದಾರಿ. 1000 ಜನ ಯಾಲೇ 1 ಅವರ್ 2 ಅವರ್ ಆಯ್ತು ಬಂದು. ಒಬ್ಬರು ಅಡ್ರೆಸ್ಸು ಇಲ್ಲ, ಬಸ್ಗಳು ಇಲ್ಲ. ಇಲ್ಲಿ ಒಂದು ಬಸ್ ಬತ್ತು ಅಂತ ಅಂದರೆ ಕಿಟಕಿ ಒಳಗೇನೆ ಜನ ಹಾಕ್ತಾರೆ, ಕಿಟಕಿ ಒಳಗೆ ತುಂಬ್ಕೋತಾರೆ. ಗಂಡಸರೆಲ್ಲ ನಿಂತೇ ಇರಬೇಕು. ಯಾವ ಇದೇ ಇಲ್ಲ. ಹಿಂಸೆ ಆಗೋಗೈತೆ ಬಸ್ಸಿಂದ ನಮ್ಗೆ ತುಂಬ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? 2.5 ಅವರ್ ಆಯ್ತು ಬಂದು. ನಾನು ಬಂದಿರೋದೇ ಒಬ್ಬ. ಸೀಟೇ ಸಿಗ್ತಾ ಇಲ್ಲ ಬಂದಾಗ್ಲಿಂದ. ಅದೇ ಜಾಸ್ತಿ ಹಿಂಸೆ ಆಗೋಗೈತೆ. ಪಾವಗಡಕ್ಕೆ ಬಂದ್ರೆ ಒಂದ್ ಕಡೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಮತ್ತೆ ಒಂದ್ ಹಿಂಸೆ ತರ. ಹಿಂಸೆ ಏನು, ಒಂದ್ ದಿವಸ ಆದ್ರೂ ಬಸ್ಸೇ ಸಿಗೋದಿಲ್ಲ. ಒಂದ್ ದಿವಸ ಆದ್ರೂ ಬಸ್ ಸಿಗಲ್ಲ. ಮತ್ತೆ ನಾಳೆ ಕೆಲ್ಸಕ್ಕೂ ಹೋಗ್ಬೇಕು. ನೀವು ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿಲ್ಲ ಏನಿಲ್ಲ. ಮತ್ತೆ ಇವಾಗ ಏನ್ ಮಾಡ್ಬೇಕು ಅನ್ನೋ ಒಂದು ಮತ್ತೆ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಬೇರೆ ಬಸ್ಗಳು ಕಳಿಸ್ಬೇಕು. ಇವಾಗ ಗೆದ್ದಿರೋರು ಇದು ಮಾಡ್ಬಿಟ್ಟು ಸಿದ್ದರಾಮಯ್ಯ ಏನಿದೆ ಇದೆಲ್ಲ ನೋಡ್ಬಿಟ್ಟು ವ್ಯವಸ್ಥೆ ಮಾಡ್ಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಟೈಪ್ ಮಾಡಿದ್ರೆ ಜನ ಏನ್ ಮಾಡ್ತಾರೆ? ಶಾಸಕರು ನೋಡ್ಬೇಕು, ಎಲ್ಲಾರು ನೋಡ್ಬೇಕು. ಒಟ್ಟಾರೆಯಾಗಿ ಬಂದಿರೋ ಬಸ್ಗಳೆಲ್ಲ ಹೆಣ್ಮಕ್ಳು ತುಂಬ್ಕೊಂತಾ ಇದಾರೆ. ಬರೀ ಹೆಣ್ಮಕ್ಳೇ ತುಂಬ್ಕೊತಾರೆ. ಗಂಡ್ಮಕ್ಳು ಯಾರು ಹೋಗಕ್ಕೆ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲ ತುಂಬ್ಕೊಂತಾ ಇದಾರೆ. ಬಟ್ ನಿಮ್ಗೆ ಗಂಡ್ ಮಕ್ಳಿಗೆ ಹೋಗೋಕೆ ಇಲ್ಲ. ಮತ್ತೆ ಜಾಸ್ತಿ ಕ್ರೌಡ್ ಆಗ್ತಾ ಇದೆ. ಪಾವಗಡಕ್ಕೆ ಹೆಚ್ಚಿನ ಬಸ್ಗಳು ಆಗ್ಬೇಕು. ವೀಕೆಂಡ್ ಅಲ್ಲಿ ಹೆಚ್ಚಿನ ಬಸ್ಗಳು ಆಗ್ಬೇಕು. ಹೆಚ್ಚಿನ ಬಸ್ ಹಾಕ್ಬೇಕು. ಮಧ್ಯಾಹ್ನ ಸುಮಾರು ಬರ್ತಾ ಇದ್ದು. ಈಗ 8-10 ದಿವಸದಿಂದ ಬಸ್ಗಳೇ ಇಲ್ಲ. ಸುಮಾರು ಒಂದು 3-4 ಗಂಟೆಯಿಂದ ಕಾಯ್ತಾ ಇದ್ದೀರಲ್ಲ. ಒಂದು ಬಸ್ ಇಲ್ಲ. ಗಾಡಿ ಹೋಗ್ತವೆ. ಇಲ್ಲಿ ಹೇಳಿ ಹಾಸನ ಕಳ್ಸಕ್ಕೆ ಹೇಳಿ ಇನ್ನೊಂದು 10 ಬಸ್ ಜಾಸ್ತಿ ಇಲ್ಲಿ ಬಡ್ಕೊಂತ ಇದ್ದಾರೆ ಜನಗಳು. ಒಂದು ಬಸ್ ಇಲ್ಲ. ಫೈಟಿಂಗ್ ಆಗ್ತಾ ಇದೆ ಇಲ್ಲಿ. ಹಾಗಾದ್ರೆ ಮುದುಕರು ಬಸ್ ಹತ್ತಕ್ಕೆ ಆಗ್ತಾ ಇಲ್ಲ. ಮುದುಕರು ಹತ್ತಕ್ಕೆ ಒಳ್ಳೆ ಜನನೇ ಚೆನ್ನಾಗಿರೋರೇ ಹತ್ತಕ್ಕೆ ಆಗ್ತಾ ಇಲ್ಲಪ್ಪ. ಇಲ್ಲಿ ಮುದುಕರೇ ಹೋಗ್ತಾರೆ.
ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಚಾನಲ್ ಹೆಸರು MS ಮೀಡಿಯಾ ನ್ಯೂಸ್. ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಹೊಸದಾಗಿ ನಮ್ಮ ಚಾನಲ್ ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ.